ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ಇವತ್ತು ಜಾಬ್ ಅಪ್ಡೇಟ್ ಕೊಡ್ತಾ ಇರೋದು ಬಂದ್ಬಿಟ್ಟು ಇಂಟೆಲಿಜೆನ್ಸ್ ಆಫ್ ಬ್ಯೂರೋ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಅಂಡರಲ್ಲಿ ಬರುತ್ತೆ. ಸೊ ಇವರು ಜೂನಿಯರ್ ಇಂಟೆಲಿಜೆನ್ಸ್ ಆಫೀಸರ್ ರೋಲ್ಗೆ ಹೈಯರ್ ಮಾಡ್ತಿದ್ದಾರೆ. ಇದು ಆಲ್ ಓವರ್ ಇಂಡಿಯಾ ಆಗಿರುತ್ತೆ. ನಾನು ಈ ಡೀಟೇಲ್ನ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ, ಡೀಟೇಲ್ ಆಗಿ ಡಿಸ್ಕಸ್ ಕೂಡ ಮಾಡಿದ್ದೀನಿ, ಯಾರೆಲ್ಲ ಅಪ್ಲೈ ಮಾಡ್ಬೋದು ಮತ್ತು ಅಪ್ಲಿಕೇಶನ್ ಫೀಸಸ್ ಎಷ್ಟು ಮತ್ತು ಹೆಂಗೆ ಅಪ್ಲೈ ಮಾಡೋದು ಅಂತ ಎಲ್ಲ ವೀಡಿಯೋದಲ್ಲೂ ಕೂಡ ಹೇಳಿದ್ದೀನಿ. ಸೊ ಇಂಟ್ರೆಸ್ಟ್ ಇರೋರೆಲ್ಲ ವೀಡಿಯೋನ ಕೊನೆವರೆಗೂ ನೋಡಿ. ಮತ್ತು ನೀವೇನಾದ್ರು ಫಸ್ಟ್ ಟೈಮ್ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೀಡಿರೋರ್ಗೂ ಶೇರ್ ಮಾಡಿ. ಸೊ ಬನ್ನಿ ಈಗ ವೀಡಿಯೋದಲ್ಲಿ ಹೋಗಿ ಜಾಬ್ದು ರಿಕ್ವೈರ್ಮೆಂಟ್ ಏನು ಅಂತ ನೋಡೋಣ. ನೋಡಿ, ಇದು ಇಂಟೆಲಿಜೆನ್ಸ್ ಬ್ಯೂರೋ ಅವ್ರದ್ದು ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಗೌರ್ನಮೆಂಟ್ ಆಫ್ ಇಂಡಿಯಾ ಅದು ಅಫಿಷಿಯಲ್ ವೆಬ್ಸೈಟ್ ಆಗಿದೆ ಇದು. ಸೊ ನಮಗೆ ಇಲ್ಲಿ IBGO IT ಟೆಕ್ ಫಾರ್ಮ್ ಅಂಥದ್ದು ನೋಟಿಫಿಕೇಷನ್ ಬಿಟ್ಟಿದ್ದಾರೆ ಇಲ್ಲಿ ಕೆಳಗಡೆ. ಇಲ್ಲಿ ನೋಡಿ, ಟು ರೀಡ್ ಅಡ್ವರ್ಟೈಸ್ಮೆಂಟ್ ಕ್ಲಿಕ್ ಇಯರ್ ಅಂತ ಹೇಳಿದ್ದಾರೆ. ಮತ್ತು ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ನು ಮತ್ತು ರಿಜಿಸ್ಟರ್ ಆಗೋಕ್ಕೆ ನಾವು ಇಲ್ಲಿ ಕ್ಲಿಕ್ ಮಾಡಬೇಕು. ಫಸ್ಟ್ ನಾವು ಅಡ್ವರ್ಟೈಸ್ಮೆಂಟ್ ನೋಡ್ಕೊಂಬರೋಣ ಏನೇನಿದೆ ಅಂತ ಹೇಳ್ಬಿಟ್ಟು. ಸೊ ಸ್ಟಾರ್ಟಿಂಗ್ ಡೇಟ್ ಬಂದ್ಬಿಟ್ಟು 23rd ಆಗಸ್ಟಿಂದ ಸ್ಟಾರ್ಟ್ ಆಗಿದೆ ಅಪ್ಲಿಕೇಶನ್. ಲಾಸ್ಟ್ ಡೇಟ್ ಬಂದ್ಬಿಟ್ಟು 14th ಸೆಪ್ಟೆಂಬರ್ವರೆಗೂ ಇದೆ. ಸೊ ಇಲ್ಲಿ ಅಡ್ವರ್ಟೈಸ್ಮೆಂಟ್ ನೋಡೋಣ ಫಸ್ಟು. ಇದು ಇಂಟೆಲಿಜೆನ್ಸ್ ಬ್ಯೂರೋ ಆಫ್ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸು ಗೌರ್ಮೆಂಟ್ ಆಫ್ ಇಂಡಿಯಾ ಇಂದ ರಿಕ್ರೂಟ್ಮೆಂಟ್ ಆಗ್ತಾ ಇರೋದು. ಇದು ಜೂನಿಯರ್ ಇಂಟೆಲಿಜೆನ್ಸ್ ಆಫೀಸರ್ ಗ್ರೇಡ್ 2 ಟೆಕ್ ಎಕ್ಸಾಮಿನೇಷನ್ 2025ಗೆ. ಸೊ ಆನ್ಲೈನ್ ಅಪ್ಲಿಕೇಶನ್ ಆರ್ ಇನ್ವೈಟೆಡ್ ಫ್ರಮ್ ದ ಇಂಡಿಯನ್ ನ್ಯಾಷನಲ್ ಫಾರ್ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಪೋಸ್ಟ್ ಆಫ್ ಜೂನಿಯರ್ ಇಂಟೆಲಿಜೆಂಟ್ ಆಫೀಸ್. ಸೊ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಇದೆ ಇಲ್ಲಿ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸಲ್ಲಿ. ಸೊ ಅಪ್ಲಿಕೇಶನ್ ಆರ್ ಅಡ್ವೈಸ್ ಟು ಗೋ ಥ್ರೂ ಆಲ್ ದ ಪ್ಯಾರಾಮೀಟರ್ ಅಂಡರ್ ದ ಡಿಫ್ರೆಂಟ್ ಪ್ಯಾರಾಸ್ ಆ್ಯಂಡ್ ಸಬ್ ಪ್ಯಾರಾಸ್ ಅಂತಂದರೆ ಎಲ್ಲ ಪ್ಯಾರಾಮೀಟರ್ಸು ಓದಿ ದೆನ್ ಎಲಿಜಿಬಲ್ ಕ್ಯಾಂಡಿಡೇಟ್ ಅಷ್ಟೇ ಅಪ್ಲೈ ಮಾಡಿ ಅಂತ ಹೇಳಿದ್ದಾರೆ. ಕ್ಯಾಂಡಿಡೇಟ್ ಫುಲ್ಫಿಲ್ಲಿಂಗ್ ಎಲಿಜಿಬಿಲಿಟಿ ಕ್ರೈಟೀರಿಯಾ ಫಾರ್ ದ ಪೋಸ್ಟ್ ಮೇ ಅಪ್ಲೈ ಆನ್ಲೈನ್ ಅಂತ ಕೂಡ ಹೇಳಿದ್ದಾರೆ. ಸೊ ವೆಬ್ಸೈಟ್ ಇಲ್ಲಿದೆ ನೋಡಿ, ಮೈ ಗೌರ್ನಮೆಂಟ್ ಆಫ್ ಇಂಡಿಯಾ. ಸೊ ಓಪನ್ ಮಾಡಿದ್ರೆ ಇದು ಇಲ್ಲಿ ಹೋಮ್ ಮಿನಿಸ್ಟ್ರಿಗೆ ಹೋಗುತ್ತೆ. ಸೊ ಇಲ್ಲಿ ನೋಡಿ, ಇದೇನೆ ಫಸ್ಟ್ ಒನ್, ಆನ್ಲೈನ್ ಅಪ್ಲಿಕೇಶನ್ ಫಾರ್ ಜೂನಿಯರ್ ಇಂಟೆಲಿಜೆನ್ಸ್ ಆಫೀಸರ್ ಗ್ರೇಡ್ 2 ಇದೆ. ಸೊ ಇದು ನೋಡೋದಾದ್ರೆ ಕ್ಲಾಸಿಫಿಕೇಶನ್ ನೋಡೋದಾದ್ರೆ ಜನರಲ್ ಸೆಂಟ್ರಲ್ ಸರ್ವಿಸ್ ಅಂತ ಗ್ರೂಪ್ ಸಿ. ಇದು ನಾನ್ ಮಿನಿಸ್ಟ್ರಿಯಲ್ ಅಂತ ಹೇಳಿದ್ದಾರೆ. ಇನ್ನು ಪೇ ಸ್ಕೇಲ್ ಬಂದ್ಬಿಟ್ಟು ಲೆವೆಲ್ 4ಗೆ 25,000ಇಂದ 81,000ವರೆಗೂ ಪೇ ಸ್ಕೇಲ್ ಇದೆ. ಇನ್ ದ ಪೇ ಮೆಟ್ರಿಕ್ಸ್ ಪ್ಲಸ್ ಅಡ್ಮಿಷನ್ ಸೆಂಟ್ರಲ್ ಗೌರ್ನಮೆಂಟ್ ಅಲೋಯನ್ಸ್ ಕೂಡ ಇದೆ ಎಕ್ಸ್ಟ್ರಾ ಅಂತ ಕೂಡ ಹೇಳಿದ್ದಾರೆ. ಸ್ಪೆಷಲ್ ಸೆಕ್ಯೂರಿಟಿ ಅಲೋಯನ್ಸ್ ಮತ್ತು 20% ಬೇಸಿಕ್ ಪೇ ಇನ್ ಅಡಿಷನ್ ಟು ಅದರ್ ಗೌರ್ನಮೆಂಟ್ ಅಲೋಯನ್ಸ್ ಅಂತ ಕೂಡ ಹೇಳಿದ್ದಾರೆ. ಮತ್ತು ಕ್ಯಾಶ್ ಕಾಂಪನ್ಸೇಷನ್ ಇನ್ ಲೀವ್ ಆಫ್ ಡ್ಯೂಟಿ ಪರ್ಫಾರ್ಮ್ ನಾನ್ ಹಾಲಿಡೇ ಸಬ್ಜೆಕ್ಟ್ ಟು ಸೀಲಿಂಗ್ ಆಫ್ 30 days ಅಂತಂದರೆ ನೀವು ಹಾಲಿಡೇಸಲ್ಲಿ ಏನಾದ್ರು ವರ್ಕ್ ಮಾಡಿದ್ರೆ ಆವಾಗಲೂ ಲೈಕ್ ಇನ್ಸೆಂಟಿವ್ಸ್ ಅಂತ ಅಥವಾ ಬೋನಸ್ ಥರ ಕೊಡ್ತೀವಿ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಇನ್ನು ಎಸೆನ್ಷಿಯಲ್ ಕ್ವಾಲಿಫಿಕೇಷನ್ ನೋಡೋದಾದ್ರೆ ಇಲ್ಲಿ ಡಿಪ್ಲೊಮೊ ಇನ್ ಇಂಜಿನಿಯರಿಂಗ್ ದ ಫೀಲ್ಡ್ ಆಫ್ ಎಲೆಕ್ಟ್ರಾನಿಕ್ಸ್ ಇನ್ ಟೆಲಿಕಮ್ಯುನಿಕೇಷನ್ ಆರ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಆರ್ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಆರ್ ಇನ್ಫಾರ್ಮೇಷನ್ ಟೆಕ್ನಾಲಜಿ, ಕಂಪ್ಯೂಟರ್ ಸೈನ್ಸ್ ಆರ್ ಕಂಪ್ಯೂಟರ್ ಇಂಜಿನಿಯರಿಂಗ್ ಆದವರು ಅಪ್ಲೈ ಮಾಡ್ಬೋದು. ಇನ್ನು ಬ್ಯಾಚುಲರ್ಸ್ ಡಿಗ್ರಿ ಯಾವ್ದಾಗಿರಬೇಕು ಅಂತಂದರೆ ಇನ್ ಸೈನ್ಸ್ ವಿತ್ ಎಲೆಕ್ಟ್ರಾನಿಕ್ಸ್ ಆರ್ ಕಂಪ್ಯೂಟರ್ ಸೈನ್ಸ್ ಆರ್ ಫಿಸಿಕ್ಸ್ ಆರ್ ಮ್ಯಾಥಮೆಟಿಕ್ಸ್ ಫ್ರಮ್ ದ ಗೌರ್ನಮೆಂಟ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಅಂತಂದರೆ BSc ಆದವರು ಕೂಡ ಅಪ್ಲೈ ಮಾಡ್ಬೋದು ಈ ಜಾಬ್ಗೆ. ಸೊ ಡಿಪ್ಲೊಮೋದವರು ಕೂಡ ಅಪ್ಲೈ ಮಾಡ್ಬೋದು. ಡಿಪ್ಲೊಮೊ ಇನ್ ಇಂಜಿನಿಯರಿಂಗ್ ಎಲೆಕ್ಟ್ರಾನಿಕ್ಸ್ ಕಂಪ್ಯೂಟರ್ ಸೈನ್ಸಲ್ಲಿ ಆದವರು ಕೂಡ ಅಪ್ಲೈ ಮಾಡ್ಬೋದು. ಇನ್ನು ಕಂಪ್ಯೂಟರ್ ಅಪ್ಲಿಕೆಂಟ್ ಅಂತಂದರೆ BCA ಆದವರು ಕೂಡ ಈ ಜಾಬ್ಗೆ ಅಪ್ಲೈ ಮಾಡ್ಬೋದು ಅಂತ ಹೇಳಿದ್ದಾರೆ. ಇನ್ನು ಏಜ್ ಲಿಮಿಟ್ ಬಂದ್ಬಿಟ್ಟು ಇಲ್ಲಿ 18 years ಮಿನಿಮಮ್ ಇರಬೇಕು, 27 year ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಇದ್ದಿದ್ದಾರೆ. ಇನ್ನು SC/ST ಅವ್ರಿಗೆ ಆದರೆ 3 years ಏಜ್ ರಿಲ್ಯಾಕ್ಸೇಷನ್ ಇದೆ. OBC ಅವ್ರಿಗಾದರೆ 3 years ಇದೆ. ಸೊ ಇಲ್ಲಿ ನೀವು ಏಜ್ ಕ್ರೈಟೀರಿಯಾ ನೋಡ್ಕೋಬೋದು. ನೆಕ್ಸ್ಟ್ ಇಲ್ಲಿ ಕೆಳಗಡೆ ನೋಡೋದಾದರೆ ದ ಪೋಸ್ಟ್ ಆಫ್ ಜಿಯೋ ಟೆಕ್ ಇಸ್ ನಾಟ್ ಐಡೆಂಟಿಫೈಡ್ ಸುಟೇಬಲ್ ಫಾರ್ ಎನಿ ಕ್ಯಾಟಗರಿ ಆಫ್ ಪರ್ಸನ್ ವಿತ್ ಅ ಬೆಂಚ್ ಮಾರ್ಕ್ ಡಿಸಬಿಲಿಟೀಸ್ ಎನ್ಸ್ ದೆನ್ ನೀಡ್ ನಾಟ್ ಟು ಅಪ್ಲೈ ಅಂತಂದರೆ ಏನಾರ ಡಿಸಬಿಲಿಟೀಸ್ ಇದ್ದರೆ ಅವ್ರಿಗೆ ಈ ಜಾಬ್ ಮಾಡೋಕ್ಕಾಗಲ್ಲ. ಸೊ ಅಪ್ಲೈ ಮಾಡಬೇಡಿ ಅಂತ ಕೂಡ ಹೇಳಿದ್ದಾರೆ. ಇಲ್ಲಿ ನಂಬರ್ ಆಫ್ ವೇಕೆನ್ಸಿ ಆರ್ ಪ್ರಾವಿಷನಲ್ ಆ್ಯಂಡ್ ಲಯಬಲ್ ಟು ಚೇಂಜ್ ಅಂತಂದರೆ ವೇಕೆನ್ಸಿ ಕೂಡ ಚೇಂಜಸ್ ಆಗ್ತಾ ಇರ್ಬೋದು ಅಂತ ಕೂಡ ಹೇಳಿದ್ದಾರೆ. ದ ಎಲಿಜಿಬಿಲಿಟಿ ಆಫ್ ದ ಕ್ಯಾಂಡಿಡೇಟ್ ಇನ್ ದ ಟರ್ಮ್ ಆಫ್ ಏಜ್, ಎಜುಕೇಷನ್ ಕ್ವಾಲಿಫಿಕೇಷನ್, ಕ್ಯಾಸ್ಟ್ ಕ್ಯಾಟಗರಿ ವಿಲ್ ಬಿ ಡಿಟರ್ಮೆಂಡ್ ಆನ್ ದ ಕ್ಲೋಸಿಂಗ್ ಡೇಟ್ ಅಂತ ಕೂಡ ಹೇಳಿದ್ದಾರೆ. ಸೊ ಈಗ the candidate must have be possession of diploma degree in the relevant field mentioned in the above table. ಸೊ above ಟೇಬಲಲ್ಲಿ ಯಾರ್ಯಾರ್ದು ಮೆನ್ಷನ್ ಆಗಿದೆಯೋ ಅವ್ರು ಅಪ್ಲೈ ಮಾಡಿ. ಸೊ ಇದು ನೋಡೋದಾದರೆ ಲಾಸ್ಟ್ ಕ್ಲೋಸಿಂಗ್ ಡೇಟ್ ಬಂದ್ಬಿಟ್ಟು 14th ಸೆಪ್ಟೆಂಬರ್ ಇದೆ. ಮತ್ತು ಇಲ್ಲಿ ರಿಸರ್ವೇಷನ್ OBC ಅದಕ್ಕೆಲ್ಲ ಫಾರ್ವರ್ಡ್ ವೇಕೆನ್ಸೀಸ್ ಕೂಡ ಇದೆ, ಅದನ್ನೆಲ್ಲ ನೋಡ್ಕೊಳ್ಳಿ ಅಂತ ಕೂಡ ಹೇಳಿದ್ದಾರೆ.
ಇನ್ನು ಸರ್ವಿಸ್ ಎಲಿಜಿಬಿಲಿಟಿ ನೋಡೋದಾದರೆ ಆಲ್ ಓವರ್ ಇಂಡಿಯಾ ಟ್ರಾನ್ಸ್ಫರ್ ಲಯಬಿಲಿಟಿ ಇರುತ್ತೆ. ಸೊ ಎಲ್ಲಾದರೂ ಆಗ್ಬೋದು, ಅದಕ್ಕೆ ರೆಡಿ ಇದೆ ಅಂತ ಕೂಡ ಹೇಳಿದ್ದಾರೆ. ಸೊ ಓನ್ಲಿ ಇಂಡಿಯಾ, ಎನಿವೇರ್ ಇನ್ ಇಂಡಿಯಾ ಓನ್ಲಿ ನೀಡ್ ಟು ಅಪ್ಲೈ ಅಂತ ಹೇಳಿದ್ದಾರೆ. ಇನ್ನು ಎಕ್ಸಾಮಿನೇಷನ್ ನೋಡೋದಾದರೆ ಯಾವ ಥರ ಇರುತ್ತೆ ಅಂದರೆ MCQ ಕ್ವಶನ್ನು 100 ಮಾರ್ಕ್ಸ್ ಇರುತ್ತೆ. 2 ಅವರ್ಸ್ ಇರುತ್ತೆ. ಅದರಲ್ಲಿ ಮೆಂಟಲ್ ಎಬಿಲಿಟಿ ಮತ್ತು ಇಲ್ಲಿ ಸಬ್ಜೆಕ್ಟ್ಸ್ ಇರುತ್ತೆ, ನೆಗೆಟಿವ್ ಮಾರ್ಕ್ಸ್ ಕೂಡ ಇರುತ್ತಂತೆ. ಸೊ 1 ನೆಗೆಟಿವ್ ಮಾರ್ಕ್ಸ್ಗೆ 1/4 ಆಫ್ ಮಾರ್ಕ್ಸ್ ರಾಂಗ್ ಆನ್ಸರ್ ಕೂಡ ಇದೆ. ಅದಾದಮೇಲೆ ಸ್ಕಿಲ್ ಟೆಸ್ಟ್ ಇರುತ್ತಂತೆ, ಅದು 30 ಮಾರ್ಕ್ಸ್ಗೆ. ನೆಕ್ಸ್ಟ್ ಇಂಟರ್ವ್ಯೂ ಕೂಡ ಇದೆ. ಇನ್ನು ಸಿಟಿ ಆಫ್ ಎಕ್ಸಾಮಿನೇಷನ್ ಬಂದ್ಬಿಟ್ಟು ನಮ್ಮದು ಎಲ್ಲೆಲ್ಲಿ ಬೇಕಾದರೂ ನಾವು ಸೆಲೆಕ್ಟ್ ಮಾಡ್ಕೋಬೋದು. ಸೊ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಸೆಂಟರ್ ಇದೆ ಅಂದರೆ ಬೆಳಗಾವಿ, ಬೆಂಗಳೂರು, ಹುಬ್ಳಿ, ಮಂಗಳೂರು, ಮೈಸೂರು, ಶಿವಮೊಗ್ಗ, ಉಡುಪಿಲಿದೆ. ಸೊ ಬೇರೆ ಸ್ಟೇಟವ್ರಿಗೆಲ್ಲ ಬೇರೆ ಇದೆ. ಕರ್ನಾಟಕದಲ್ಲಿ ಇಷ್ಟು ಓಪನಿಂಗ್ಸ್ ಕೂಡ ಇದೆ ಇಲ್ಲಿ. ಸೊ ಅಪ್ಲಿಕೇಶನ್ ಫಿಲ್ ಮಾಡಬೇಕಾದ್ರೆ ಕರೆಕ್ಟಾಗಿ ನಿಮ್ಮದು ಸೆಂಟರ್ ಯಾವುದು ಎಕ್ಸಾಮ್ ಬರೀಬೇಕು ಅಂದ್ಕೊಂಡಿದ್ದೀರಾ ಅದು ಹಾಕಿ ಅಂತ ಕೂಡ ಹೇಳಿದ್ದಾರೆ ಇಲ್ಲಿ. ಇನ್ನು ಸೆಲೆಕ್ಷನ್ ಆಫ್ ದ ಕ್ಯಾಂಡಿಡೇಟ್ ನೋಡೋದಾದರೆ ಇಲ್ಲಿ ನೋಡಿ, ದ ಕ್ಯಾಂಡಿಡೇಟ್ ಹ್ಯಾಸ್ ಟು ಅಪಿಯರ್ ಟೈರ್ 1 ಅಟ್ ಒನ್ ಆಫ್ ದ ಸೆಂಟ್ರಲ್ ಅಲಾಟೆಡ್ MRR ಔಟ್ ಆಫ್ ಹಿಸ್ ಚಾಯ್ಸ್ ಅಂತೆ. ಸೊ 5 ಸಿಟೀಸ್ ಎಂಟರ್ ಮಾಡಬೇಕು. ಸೊ ಆ 5 ಸಿಟೀಸಲ್ಲಿ ಒಂದರಲ್ಲಿ ನಮಗೆ ಪೋಸ್ಟಿಂಗ್ ಕೊಡ್ತಾರೆ, ಅವಾಗ ಹೋಗಿ ಜಾಯ್ನ್ ಆಗಬೇಕು ಅಂತ ಕೂಡ ಹೇಳಿದ್ದಾರೆ. ಸೊ ಇಲ್ಲಿ ಕೆಳಗಡೆಯಿಂದ ಸ್ಕ್ರೋಲ್ ಡೌನ್ ಮಾಡ್ಕೊಳ್ಳೋದಾದರೆ ಇದು ರಿಸಲ್ಟ್ ಆಫ್ ದ ಟೈ ಕೇಸಸ್ ಏನೇನೋ ಅಂತ ಹೇಳಿದ್ದಾರೆ, ಬೇಕಾದ್ರೆ ನೋಡ್ಕೊಳ್ಳಿ. ಇನ್ನು ಓಪನಿಂಗ್ ಡೇಟ್ ಬಂದುಬಿಟ್ಟು 23 ಈ ಮಂತ್ 8 ಇನ್ನು ಕ್ಲೋಸಿಂಗ್ ಡೇಟ್ ಬಂದ್ಬಿಟ್ಟು ಲೈಕ್ ಸೆಪ್ಟೆಂಬರ್ 14 ಇದೆ. ಮತ್ತು ಲಾಸ್ಟ್ ಡೇಟ್ ಆಫ್ ಅಪ್ಲಿಕೇಶನ್ ಫೀ ಪೇ ಮಾಡೋಕ್ಕೆ ಲಾಸ್ಟ್ ಡೇಟ್ ಬಂದ್ಬಿಟ್ಟು 16ನೇ ತಾರೀಕು 9ನೇ ತಿಂಗಳಿದೆ. ಸೊ ಇನ್ನೇನೇನು ಡಾಕ್ಯುಮೆಂಟ್ಸ್ ಬೇಕು ಅಂತಂದರೆ ಡೇಟ್ ಆಫ್ ಬರ್ತ್ ವಿತ್ ಓಲ್ಡರ್ ಕ್ಯಾಂಡಿಡೇಟ್ ಪ್ಲೇಸ್ಡ್ ಇಯರ್ ಅಂತ ಕೂಡ ಹೇಳಿದ್ದಾರೆ. ಮತ್ತು ಇಲ್ಲಿ ಆಲ್ಫಾಬೆಟಿಕ್ ಆರ್ಡರ್ ಆಫ್ ನೇಮ್ ಸೊ ಇನ್ನು ಅಪ್ಲಿಕೇಶನ್ ಯಾವ ಥರ ಫಿಲ್ ಮಾಡಬೇಕು ಅಂತಂದರೆ ಆನ್ಲೈನಲ್ಲೇ ಫಿಲ್ ಮಾಡಬೇಕು. ವೆಬ್ಸೈಟ್ಗೆ ಹೋಗಿ ಈ ವೆಬ್ಸೈಟ್ಗೆ ಹೋಗಿ ಅಕ್ಸೆಪ್ಟ್ ಮಾಡಿ ಅಂತ ಅಂದರೆ ರಿಜಿಸ್ಟರ್ ಆಗಿಬಿಟ್ಟು ನಾವು ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಬೇಕಾಗಿರುತ್ತೆ. ಇನ್ನು ಜನರಲ್ ಇನ್ಸ್ಟ್ರಕ್ಷನ್ಸ್ ಅಂತ ಕೂಡ ಅಷ್ಟು ಕೊಟ್ಟಿದ್ದಾರೆ, ಲೈಕ್ ಏನೇನು ಡಾಕ್ಯುಮೆಂಟ್ಸ್ ಬೇಕು ನಾವು ಈ ಜಾಬ್ಗೆ ಅಪ್ಲೈ ಮಾಡಬೇಕಾದ್ರೆ ಅಂತ ಹೇಳ್ಬಿಟ್ಟು. ಇಲ್ಲಿ ನಮ್ಮದು ಫೋಟೋ ಕಾಪಿ ಬೇಕು, ಮತ್ತು ಫೋಟೋ ಸೆಂಟ್ರಲ್ ಗೌರ್ನಮೆಂಟ್, ಸ್ಟೇಟ್ ಗೌರ್ನಮೆಂಟ್ ಏನಾದರೂ ಇಶ್ಯೂ ಮಾಡಿದರೆ ಅಂತ ಅಂದರೆ ಪ್ರೂಫ್ ಆಧಾರ್ ಕಾರ್ಡ್ ಅಥವಾ ಪಾನ್ ಕಾರ್ಡ್ಗಳು ಬೇಕು ಅಂತ ಕೂಡ ಎಲ್ಲ ಮೆನ್ಷನ್ ಮಾಡಿದ್ದಾರೆ. ಮತ್ತು ಕ್ಯಾಟಗರಿ ಅಂಡರಲ್ಲಿ ಯಾರ್ಯಾರು ಅಪ್ಲೈ ಮಾಡ್ತಾ ಇದ್ದೀರಾ ಕ್ಯಾಟಗರಿ ಸರ್ಟಿಫಿಕೇಷನ್ ಕೂಡ ಬೇಕು ಅಂತ ಕೂಡ ಹೇಳಿದ್ದಾರೆ. ಇನ್ನು ಔ ಟು ಅಪ್ಲೈ ಅಂತ ಕೂಡ ಅವರೇನೇ ಡೀಟೇಲಾಗಿ ಕೊಟ್ಟಿದ್ದಾರೆ. ನಿಮ್ಗೆ ಏನಾದರೂ ಗೊತ್ತಾಗಿಲ್ಲ ಅಂತ ಅಂದರೆ ನೋಡ್ಕೊಂಡು ಒಂದ್ಸಲ ಆ ಡಾಕ್ಯುಮೆಂಟ್ಸ್ನ ಓದ್ಕೊಂಡು ಅಪ್ಲೈ ಮಾಡಿ. ಇನ್ನು ಎಕ್ಸಾಮಿನೇಷನ್ ಫೀಸ್ ಬಂದ್ಬಿಟ್ಟು ನೋಡೋದಾದರೆ ಇಲ್ಲಿ 100 ರುಪೀಸ್ ಓನ್ಲಿ ಅಂತ ರಿಕ್ರೂಟ್ಮೆಂಟ್ ಪ್ರೊಸೆಸಿಂಗ್ ಚಾರ್ಜ್ $550 ಟು ಬಿ ಪೇಯ್ಡ್ ಆಸ್ ಅಂಡರ್. ಸೊ ಆಲ್ ಕ್ಯಾಂಡಿಡೇಟ್ ಎಷ್ಟು $550 ಹಾಕೋಬೇಕು. ಮತ್ತು ಮೇಲ್ ಕ್ಯಾಂಡಿಡೇಟ್ ಮತ್ತು ಅನ್ರಿಸರ್ವ್ಡ್ ಯಾರ್ಯಾರು ಇರ್ತಾರೆ 100 ರುಪೀಸ್ ಅಡಿಷ್ನಲ್ ರಿಕ್ರೂಟ್ಮೆಂಟ್ ಪ್ರೊಸೆಸ್ ಅಂತ ಕೂಡ ಚಾರ್ಜ್ ಮಾಡ್ತಾರೆ. ಟೋಟಲ್ $650 ನೀವು ಪೇ ಮಾಡಬೇಕಾಗಿರುತ್ತೆ ಇಲ್ಲಿ. ಸೊ ಬ್ಯಾಂಕಿಂಗ್ ಚಾರ್ಜಸ್ ಏನಾದರೂ ಇದ್ದರೆ ಅದನ್ನು ಕೂಡ ನಮ್ಮದೇ ಹೊಣೆ ಆಗಿರುತ್ತೆ ಪೇ ಮಾಡೋದು ಅಂತ ಕೂಡ ಹೇಳಿದ್ದಾರೆ. ಸೊ ಮೋಡ್ ಆಫ್ ಪೇಮೆಂಟ್ ಬಂದುಬಿಟ್ಟು ಪೇಮೆಂಟ್ ಕ್ಯಾನ್ ಬಿ ಮೇಡ್ ಆನ್ಲೈನ್ ವೇ SBI ಇ-ಪೇ ಲೈಟ್ ಥ್ರೋ ಡೆಬಿಟ್ ಕಾರ್ಡ್ ಅಂತೆ. ಸೊ SBI ಇದ್ರೇ ಇ ಪೇಮೆಂಟ್ ಮುಖಾಂತರನೇ ಪೇ ಮಾಡಬೇಕು ಅಂತ ಕೂಡ ಹೇಳಿದ್ದಾರೆ. ಸೊ ಇನ್ನು ಜನರಲ್ ಇನ್ಸ್ಟ್ರಕ್ಷನು ಮತ್ತು ಇನ್ನೇನೇನು ಇದೆ ಅದೆಲ್ಲ ಕೆಳಗಡೆ ನೋಡ್ಕೋಬೋದು. ಸೊ ಇಲ್ಲಿ ನೋಡಿ 11th ಪೇಜಲ್ಲಿ ಲಾಸ್ಟ್ ಲೈನಲ್ಲಿದೆ, ಕ್ಯಾಂಡಿಡೇಟ್ ಆರ್ ಅಡ್ವೈಸ್ ಟು ಅಪ್ಲೈ ಥ್ರೂ ದ ವೆಬ್ಸೈಟ್ ಆಫ್ MHA ಆರ್ NCS ಪೋರ್ಟಲ್ ಅಂತ ಹೇಳಿದ್ದೆ. ಸೊ MHA ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಸೊ ಇಲ್ಲಿ MH ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ಇದು ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ದು. ಸೊ ಕೆಳಗಡೆ ಇಲ್ಲಿ ನೋಟಿಫಿಕೇಷನ್ ಬಿಟ್ಟಿದ್ದಾರೆ ನೋಡಿ, ಆನ್ಲೈನ್ ಅಪ್ಲಿಕೇಶನ್ ಫಾರ್ ಜೂನಿಯರ್ ಇಂಟೆಲಿಜೆನ್ಸ್ ಆಫೀಸರ್ ಗ್ರೇಡ್ A. ಸೊ ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಓಕೆ ಮೇಲೆ ಕ್ಯಾಂಡಿಡೇಟ್ ಆರ್ ಅಡ್ವೈಸ್ ಟು ಟೈಪ್ ಆಫ್ ದ ಫಾಲೋಯಿಂಗ್ ಲಿಂಕ್ ಅಡ್ರೆಸ್ ಫಾರ್ ಫರ್ದರ್ ಬ್ರೌಸರ್ ಟು ಗೋ ಥ್ರೂ ದ ಅಪ್ಲಿಕೇಶನ್ ಪೋರ್ಟಲ್ ಅಂತ ಹೇಳಿದ್ದಾರೆ. ಸೊ ನಾವು ಇದನ್ನ ಮ್ಯಾಂಡೇಟರಿ ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಏನು ಮಾಡಿ ಗೊತ್ತಾ, ಕಾಪಿ ಮಾಡಿಕೊಂಡು ಸೊ ಇದು ಅವ್ರದ್ದು ರಿಜಿಸ್ಟರ್ ಆಗೋಕ್ಕೆ. ಸೊ ನಾನು ಈ ಲಿಂಕು ಕೂಡ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಇಂಟ್ರೆಸ್ಟ್ ಇರೋರೆಲ್ಲ ಅಪ್ಲೈ ಮಾಡಿ. ಇಲ್ಲಿ ರಿಜಿಸ್ಟರ್ ಅಂತ ಕೊಡಬೇಕು. ಸೊ ರಿಜಿಸ್ಟರ್ ಕೊಟ್ಟಾಗ ಈ ಥರ ಲೋಡ್ ಆಗುತ್ತೆ ನೋಡಿ. ಇಲ್ಲಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ 10 AM ಇಂದ 5 PM ವರ್ಕಿಂಗ್ ಡೇಸ್. ಏನಾದರೂ ಇಶ್ಯೂಸ್ ಬಂದರೆ ನಿಮ್ಮದು ಮಾಡೋಕ್ಕೆ. ಸೊ ಇಲ್ಲಿ ಪೋಸ್ಟ್ ನೇಮ್ ಯಾವುದಕ್ಕೆ ಆಗ್ತಾ ಇದ್ದೀರಾ ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಜೂನಿಯರ್ ಇಂಟೆಲಿಜೆನ್ಸ್ ಆಫೀಸರ್ ರೋಲ್ಗೆ ಪೋಸ್ಟ್ ಕೋಡ್ 1 ಇದೆ. ಸೊ ಅದನ್ನೇ ತೊಗೊಂಡಿದೆ.
ಕ್ಯಾಂಡಿಡೇಟ್ ಅಪ್ಲಿಕೆಂಟ್ ಫುಲ್ ನೇಮ್ ಏನಿದೆ ಮತ್ತು ನಿಮ್ಮದು ಪ್ಲೀಸ್ ನೋಟ್ ಏನು 10th ಮಾರ್ಕ್ಸ್ ಕಾರ್ಡಲ್ಲಿ ಏನಿದೆ ಅದೇ ನೇಮ್ ಎಂಟರ್ ಮಾಡಬೇಕು. ಫೋನ್ ನಂಬರ್ ಹಾಕ್ಕೋಬೇಕು ಮತ್ತು ಇಮೇಲ್ ಅಡ್ರೆಸ್ ಎಲ್ಲ ಹಾಕ್ಬಿಟ್ಟು ಜನ್ರೇಟ್ OTP ಕೊಡಬೇಕು. ನೆಕ್ಸ್ಟು ಇದೆಲ್ಲ ವೆರಿಫೈ ಮಾಡಿಬಿಟ್ಟು ಕೋಡ್ನ ಇನ್ನೇನಾದರೂ ಎಜುಕೇಷನ್ ಡೀಟೇಲ್ಸ್ ಇದೆ ಮತ್ತು ನಿಮ್ಮದು ಡಾಕ್ಯುಮೆಂಟ್ಸ್ ಎಲ್ಲ ಅಪ್ಲೋಡ್ ಮಾಡೋಕ್ಕೆ ಕೇಳಿದ್ರೆ ಅದನ್ನೆಲ್ಲ ಅಪ್ಲೋಡ್ ಮಾಡಬೇಕಾಗಿರುತ್ತೆ ಇಲ್ಲಿ. ಸೊ ಹೋಪ್ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನಂದು ಡೀಟೇಲ್ ನೋಟಿಫಿಕೇಷನ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇಂಟ್ರೆಸ್ಟ್ ಇರೋರೆಲ್ಲ ಜಾಬ್ಗೆ ಅಪ್ಲೈ ಮಾಡಿ. ಮತ್ತು ನಿಮ್ಮ ಕಡೆ ಯಾರ್ಯಾರು ಗೌರ್ನಮೆಂಟ್ ಎಕ್ಸಾಮಿಗೆ ಪ್ರಿಪೇರ್ ಆಗ್ತಾಯಿದ್ದಾರೆ, ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಅವ್ರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಸೊ ಎಲ್ರಿಗೂ ಆಲ್ ದ ಬೆಸ್ಟ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಜಾಬ್ ಅಪ್ಡೇಟ್ ಒಂದಿಗೆ ಸಿಗೋಣ. ಅಲ್ಲಿವರೆಗೂ ಹ್ಯಾವ್ ಎ ನೈಸ್ ಡೇ. ಬಾಯ್. ಥ್ಯಾಂಕ್ ಯು.